ನಮಸ್ಕಾರ. ಪೆರಿಸೈಕ್ಲಿಕ್ ಪ್ರತಿಕ್ರಿಯೆಗಳು ಮತ್ತು ಸಾವಯವ ದ್ಯುತಿರಸಾಯನಶಾಸ್ತ್ರದ ಕೋರ್ಸ್ನ ಮಾಡ್ಯೂಲ್ 24ಕ್ಕೆ ಸ್ವಾಗತ. ಹಿಂದಿನ ಮಾಡ್ಯೂಲ್ನಲ್ಲಿ, ಅಂದರೆ ಮಾಡ್ಯೂಲ್ 23ರಲ್ಲಿ, ನಾವು ಚೆಲೋಟ್ರೋಪಿಕ್ ಪ್ರತಿಕ್ರಿಯೆ ಮತ್ತು ಸಲ್ಫಾಲಿನ್ ರೀತಿಯ ಅಣುಗಳಿಂದ ಸಲ್ಫರ್ ಡೈಆಕ್ಸೈಡ್ನ ಚೆಲೋಟ್ರೋಪಿಕ್ ಎಲಿಮಿನೇಷನ್ ಅನ್ನು ನೋಡುತ್ತಿದ್ದೆವು. ಈಗ ಈ ಮಾಡ್ಯೂಲ್ನಲ್ಲಿ ನಾವು ಚೆಲೋಟ್ರೋಪಿಕ್ ಪ್ರತಿಕ್ರಿಯೆಗಳೊಂದಿಗೆ ಮುಂದುವರಿಯುತ್ತೇವೆ. ಈ ನಿರ್ದಿಷ್ಟ ಮಾಡ್ಯೂಲ್ನಲ್ಲಿ ತಟಸ್ಥ ಸಾರಜನಕ ಅಣು ಮತ್ತು ಇಂಗಾಲದ ಮಾನಾಕ್ಸೈಡ್ ಅಣುವನ್ನು ತೆಗೆದುಹಾಕುವುದನ್ನು ನಾವು ಪರಿಗಣಿಸುತ್ತೇವೆ. ಈಗ ನೀವು ಇಲ್ಲಿ ಈ ರೀತಿಯ ಆವರ್ತಕ ದ್ವಿತೀಯಕ ಅಮೈನ್ ಅನ್ನು ತೆಗೆದುಕೊಂಡು ಅದನ್ನು ಏಂಜೆಲಿಯ ಉಪ್ಪಿನೊಂದಿಗೆ ಸಂಸ್ಕರಿಸಿದರೆ N2O3 ಅನ್ನು ಏಂಜೆಲಿಯ ಉಪ್ಪು ಎಂದು ಕರೆಯಲಾಗುತ್ತದೆ. ಇದು HNನ ಮೂಲವಾಗಿದೆ ಮತ್ತು ಇದು ದ್ವಿತೀಯಕ ಅಮೈನ್ ಅನ್ನು ಆವರ್ತಕ ಡಯಾಜಿನ್ ಆಗಿ ಪರಿವರ್ತಿಸುತ್ತದೆ. ಇದನ್ನು ಇಲ್ಲಿ ತೋರಿಸಲಾಗಿದೆ. ಆವರ್ತಕ ಡಯಾಜಿನ್ ಒಂದು ಅಸ್ಥಿರ ಸಂಯುಕ್ತವಾಗಿದ್ದು, ಇದು ಸಾರಜನಕವನ್ನು ಬಿಡುಗಡೆ ಮಾಡುವ ಬ್ಯೂಟಾಡಿನ್ನ ಅಣುವನ್ನು ಕಳೆದುಕೊಳ್ಳಲು ಸಿದ್ಧವಾಗಿದೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇದು 86% ಇಳುವರಿಯನ್ನು ನೀಡುತ್ತದೆ. ಆದ್ದರಿಂದ ಆವರ್ತಕ ಡಯಾಜಿನ್ನಿಂದ ಸಾರಜನಕವನ್ನು ತೆಗೆದುಹಾಕುವುದು ಚೆಲೋಟ್ರೋಪಿಕ್ ಪ್ರತಿಕ್ರಿಯೆಯ ಒಂದು ಉದಾಹರಣೆಯಾಗಿದೆ. ಈ ಸಾರಜನಕವು ಈ ಎರಡು ಕಾರ್ಬನ್ಗಳೊಂದಿಗೆ ಏಕಕಾಲದಲ್ಲಿ ಸಂಪರ್ಕ ಹೊಂದಿದೆ. ಕಾರ್ಬನ್ ನೈಟ್ರೋಜನ್ ಬಂಧಗಳು ಚೆಲೋಟ್ರೋಪಿಕ್ ಪ್ರತಿಕ್ರಿಯೆಯ ಸಮಯದಲ್ಲಿ ಒಡೆಯುತ್ತವೆ. N2 ಅನ್ನು ತೆಗೆದುಹಾಕುವುದು ಈ ನಿರ್ದಿಷ್ಟ ಪ್ರತಿಕ್ರಿಯೆಯ ಪ್ರೇರಕ ಶಕ್ತಿಯಾಗಿದೆ. ಆವರ್ತಕ ಡಯಾಜಿನ್ನಿಂದ N2 ಅನ್ನು ತೆಗೆದುಹಾಕುವುದು ಸ್ವಭಾವದಲ್ಲಿ ಹೆಚ್ಚು ಡಯಾಸ್ಟೀರಿಯೋಸೆಲೆಕ್ಟಿವ್ ಆಗಿದೆ. ಅಂದರೆ ನೀವು ಡೈಮೀಥೈಲ್ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ ಅದು ಟ್ರಾನ್ಸ್ ಡೆರಿವೇಟಿವ್ ಆಗಿದೆ ಮತ್ತು ಅದನ್ನು ಆಮ್ಲದಲ್ಲಿ ಟಂಗಲ್ ಉಪ್ಪಿನೊಂದಿಗೆ ಚಿಕಿತ್ಸೆ ಮಾಡಿ ಆವರ್ತಕ ಅಮೈನ್ ಅನ್ನು ಅನುಗುಣವಾದ ಡಯಾಜಿನ್ ಆಗಿ ಪರಿವರ್ತಿಸಲಾಗುತ್ತದೆ. ಸರಿ, ಇದು ಈ ಆವರ್ತಕ ಡಯಾಜಿನ್ ಆಗಿದೆ. ಇದು ಈ ರಚನೆಯಾಗಿದೆ ಮತ್ತು ಪ್ರತಿಕ್ರಿಯೆಯು ಹೆಕ್ಸಾಡೇನ್ ಹೆಕ್ಸಾ 2,4 ಡೈನ್ ಅನ್ನು ನೀಡಲು ರಿಂಗ್ ಓಪನಿಂಗ್ ಪ್ರತಿಕ್ರಿಯೆಯ ಡಿಸ್ರೋಟರಿ ಮೋಡ್ ಮೂಲಕ ಸಾರಜನಕದ ರಿಂಗ್ ಓಪನಿಂಗ್ ಎಲಿಮಿನೇಷನ್ಗೆ ಒಳಗಾಗುತ್ತದೆ. ನಿರ್ದಿಷ್ಟ ಸ್ಟೀರಿಯೋಕೆಮಿಸ್ಟ್ರಿ ಎಂದರೆ ಇದು ಜಡ್ ಐಸೋಮರ್ ಮತ್ತು ಇದು ಉತ್ಪತ್ತಿಯಾಗುವ ಹೆಕ್ಸಾಡೇನ್ನಲ್ಲಿರುವ ಈ ಐಸೋಮರ್ ಆಗಿದೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇಂಗಾಲ ನೈಟ್ರೋಜನ್ ಬಂಧದ ತಿರುಗುವಿಕೆಯ ಚಲನೆಯಿಂದ ಇದನ್ನು ವಿವರಿಸಬಹುದು. ಇದರ ಪರಿಣಾಮವಾಗಿ ಹೆಕ್ಸಾ 2,4 ಡೈನ್ ಉತ್ಪನ್ನವಾಗಿ ರೂಪುಗೊಳ್ಳುತ್ತದೆ. ಇದಕ್ಕೆ ವಿರುದ್ಧವಾದ ಐಸೋಮರ್ ಅನ್ನು ತೆಗೆದುಕೊಂಡರೆ, ಅಂದರೆ ಸಿಸ್ ಡೈಮೀಥೈಲ್ ಉತ್ಪನ್ನವನ್ನು ತೆಗೆದುಕೊಂಡರೆ, ನಾವು ಈ ರೀತಿಯ 6,2,5 ಡೈಮೀಥೈಲ್ ಸೈಕ್ಲಿಕ್ ಡಯಾಜಿನ್ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದರ ಪರಿಣಾಮವಾಗಿ ಮತ್ತೆ ಹೆಕ್ಸಾ 2,4 ಡೈನ್ ರಚನೆಯಾಗುತ್ತದೆ. ಇದರಲ್ಲಿ ಈ ನಿರ್ದಿಷ್ಟ ನಿದರ್ಶನದಲ್ಲಿ 2 ಡಬಲ್ ಬಾಂಡ್ಗಳು ಈ ಐಸೋಮರ್ ಆಗಿರುತ್ತವೆ. ಚೆಲೋಟ್ರೋಪಿಕ್ ಸ್ಥಿತಿಯಲ್ಲಿ ಸಾರಜನಕವನ್ನು ಸಂಯೋಜಿತ ರೀತಿಯಲ್ಲಿ ತೆಗೆದುಹಾಕುವ ವರ್ತುಲ ತೆರೆಯುವಿಕೆಯ ವಿರೂಪಗೊಳಿಸುವ ವಿಧಾನದಿಂದ ಇದನ್ನು ವಿವರಿಸಬಹುದು. ಇದರ ಪರಿಣಾಮವಾಗಿ ಈ ಉತ್ಪನ್ನವು ರೂಪುಗೊಳ್ಳುತ್ತದೆ. ನೆನಪಿಡಿ, ಈ ಪ್ರತಿಕ್ರಿಯೆಯು ಸಾರಜನಕದ 6 ಎಲೆಕ್ಟ್ರಾನ್ ಹೊರಹಾಕುವಿಕೆಯನ್ನು ಒಳಗೊಂಡಿರುತ್ತದೆ. ಇದು 6 ಎಲೆಕ್ಟ್ರಾನ್ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಇದನ್ನು ಇಲ್ಲಿ ತೋರಿಸಿರುವ ಬಾಣಗಳಿಂದ ತೋರಿಸಲಾಗಿದೆ. 3 ಬಾಣಗಳು 2 ಸಿಗ್ಮಾ ಬಂಧಗಳು, ಅವು ಇಂಗಾಲದ ಸಾರಜನಕ ಸಿಗ್ಮಾ ಬಂಧಗಳಾಗಿವೆ. ಮತ್ತು ಸಾರಜನಕದ ಈ ಚೆಲೋಟ್ರೋಪಿಕ್ ನಿರ್ಮೂಲನೆಯ ಸಮಯದಲ್ಲಿ ಈ ಪೈ ಬಂಧವು ಒಳಗೊಂಡಿರುತ್ತದೆ. ಈಗ ಸಾರಜನಕದ ಚೆಲೋಟ್ರೋಪಿಕ್ ಎಲಿಮಿನೇಷನ್ ಈ ಉದಾಹರಣೆಯೊಂದಿಗೆ ಹೆಚ್ಚು ಸ್ಟೀರಿಯೋಸೆಲೆಕ್ಟಿವ್ ಎಂದು ತೋರಿಸಲಾಗಿದೆ. ಇಲ್ಲಿ ಆವರ್ತಕ ಹೈಡ್ರಾಜಿನ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ. ಹೈಡ್ರಾಜಿನ್ ಮ್ಯಾಂಗನೀಸ್ ಡೈಆಕ್ಸೈಡ್ನಿಂದ ಅಥವಾ ಮರ್ಕ್ಯುರಿಕ್ ಆಕ್ಸೈಡ್ನಿಂದ ಆಕ್ಸಿಡೀಕರಣಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಅನುಗುಣವಾದ ಆವರ್ತಕ ಡಯಾಜಿನ್ ರಚನೆಯಾಗುತ್ತದೆ. ಈ ಆವರ್ತಕ ಡಯಾಜಿನ್ ಅಸ್ಥಿರವಾಗಿದೆ. ಪ್ರತಿಕ್ರಿಯೆಯ ಪರಿಸ್ಥಿತಿಗಳಲ್ಲಿ ಇದು ಸ್ವಾಭಾವಿಕವಾಗಿ ಸಾರಜನಕವನ್ನು ತೆಗೆದುಹಾಕುತ್ತದೆ. ಸಾರಜನಕ ನೈಟ್ರೋಜನ್ ಬಂಧವು ಈ ಎಲ್ಲಾ ಪ್ರತಿಕ್ರಿಯೆಗಳಿಗೆ ಪ್ರೇರಕ ಶಕ್ತಿಯಾಗಿದ್ದು, ಈ ಸ್ಟೀರಿಯೋಕೆಮಿಸ್ಟ್ರಿ ಆಗಿರುವುದರಿಂದ ಸ್ಟೀರಿಯೋಸೆಲೆಕ್ಟಿವ್ ರೀತಿಯಲ್ಲಿ ಆರ್ಥೋಕ್ವಿನೋನ್ ಡೈಮೆಥೈಡ್ ರಚನೆಯಾಗುತ್ತದೆ ಮತ್ತು ಈ ಸ್ಟೀರಿಯೋಕೆಮಿಸ್ಟ್ರಿ ಈ ನಿರ್ದಿಷ್ಟ ಉತ್ಪನ್ನವನ್ನು ನೀಡಲು ಈ ಸಾರಜನಕ ಅಣುವಿನ ಡಿ ಆರ್ಬಿಟರಿ ರಿಂಗ್ ಓಪನಿಂಗ್ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಜಡ್ ಆಗಿರುತ್ತದೆ. ಯಾವುದೇ ಟ್ರ್ಯಾಪಿಂಗ್ ಏಜೆಂಟ್ನ ಅನುಪಸ್ಥಿತಿಯಲ್ಲಿ ಇದು ಬೆಂಜಿಕ್ಲೋಬ್ಯೂಟೀನ್ನ ಸಿಸ್ ಡಿಪೆನಿಲ್ ವ್ಯುತ್ಪನ್ನವನ್ನು ಸುಮಾರು 81% ಇಳುವರಿಯಲ್ಲಿ ನೀಡಲು 4 ಎಲೆಕ್ಟ್ರಾನ್ ಎಲೆಕ್ಟ್ರೋಸೈಕ್ಲಿಕ್ ರಿಂಗ್ ಕ್ಲೋಸರ್ ಪ್ರತಿಕ್ರಿಯೆಗೆ ಒಳಗಾಗುತ್ತದೆ. ಆದ್ದರಿಂದ ಒಟ್ಟಾರೆಯಾಗಿ ಮೊದಲ ಹಂತವು ಹೈಡ್ರಾಜಿನ್ ಅನ್ನು ಅನುಗುಣವಾದ ಆವರ್ತಕ ಡಯಾಜಿನ್ಗೆ ಆಕ್ಸಿಡೀಕರಣಗೊಳಿಸುವ ಮೂಲಕ ಆವರ್ತಕ ಡಯಾಜಿನ್ ಅನ್ನು ರೂಪಿಸುವ ಆಕ್ಸಿಡೀಕರಣ ಹಂತವಾಗಿದೆ. ಎರಡನೇ ಹಂತವು ಚೆಲೋಟ್ರೋಪಿಕ್ ಹಂತವಾಗಿದೆ. ಇಂಗಾಲ ನೈಟ್ರೋಜನ್ ಬಂಧಗಳನ್ನು ಒಡೆಯುವ ಮೂಲಕ ಸಾರಜನಕವನ್ನು ನಿರ್ಮೂಲನೆ ಮಾಡುವುದು. ಈ 2 ಇಂಗಾಲ ನೈಟ್ರೋಜನ್ ಬಂಧಗಳು ಮುರಿದು ಹೋಗಿವೆ. ಮತ್ತೊಂದು ಪ್ರತಿಕ್ರಿಯಾತ್ಮಕ ಮಧ್ಯಂತರದ ರಚನೆಗೆ ಕಾರಣವಾಗುವ ಈ ಪ್ರತಿಕ್ರಿಯಾತ್ಮಕ ಮಧ್ಯಂತರವು ಮತ್ತೆ ಬೆಂಜಿನೋಯಿಡ್ ಉತ್ಪನ್ನವನ್ನು ಉತ್ಪಾದಿಸಲು ಈ ರೀತಿಯ ಎಕ್ಸೋಸೈಕ್ಲಿಕ್ ಡೈನ್ನ ಕೊಂಡ್ರೋಟೇಟೆಡ್ ರಿಂಗ್ ಮುಚ್ಚುವಿಕೆಯನ್ನು ಒಳಗೊಂಡಿರುವ ಪೆರಿಸೈಕ್ಲಿಕ್ ಹಂತವಾಗಿದೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸಿಸ್ ಡಿಪೆನಿಲ್ ವ್ಯುತ್ಪನ್ನದೊಂದಿಗೆ ಬೆಂಜಿಕ್ಲೋಬ್ಯೂಟಿನ್ ವ್ಯುತ್ಪನ್ನವು ಈ ಪ್ರತಿಕ್ರಿಯೆಯಲ್ಲಿ ರೂಪುಗೊಳ್ಳುತ್ತದೆ. ಈಗ ಪ್ರಯೋಗಗಳನ್ನು ನಡೆಸುವ ಮೊದಲೇ ವುಡ್ವರ್ಡ್ ಹಾಫ್ಮನ್ 2,1 ಬೈಸೈಕ್ಲಿಕ್ ಹೆಪ್ಟಾಡಿಯನೋನ್ ವ್ಯವಸ್ಥೆಗಳಿಂದ ಇಂಗಾಲದ ಮಾನಾಕ್ಸೈಡ್ನ ಚೆಲೋಟ್ರೋಪಿಕ್ ನಷ್ಟವನ್ನು ಊಹಿಸಿದ್ದಾರೆ.
2, 2, 1 ಹೆಪ್ಟಾಸ್ 2, 5, ಡಿ 7, 1 ಈ ನಿರ್ದಿಷ್ಟ ಅಣುವನ್ನು ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ. ಇದು ಸ್ಥಿರವಾದ ಅಣುವಲ್ಲ. ಉದಾಹರಣೆಗೆ, ಪಾಲಿಸ್ಟೈರೀನ್ನ ಹೆಪ್ಪುಗಟ್ಟಿದ ಮ್ಯಾಟ್ರಿಕ್ಸ್ನಲ್ಲಿ ಸ್ಪೆಕ್ಟ್ರೋಸ್ಕೋಪಿಯನ್ನು ಬಳಸಿಕೊಂಡು ಈ ನಿರ್ದಿಷ್ಟ ಅಣುವಿನ ಗುಣಲಕ್ಷಣಗಳನ್ನು ಬೆರ್ಸನ್ ಮೊದಲು ವರದಿ ಮಾಡಿದರು. ಸಮಂಜಸವಾಗಿ ಸ್ಥಿರವಾಗಿರುವ ಈ ಟ್ರೈಕೀಟೋನ್ನ ಫೋಟೋಲಿಸಿಸ್ನಿಂದ ಈ ಅಣುವಿನ ಸ್ಪೆಕ್ಟ್ರೋಸ್ಕೋಪಿಕ್ ಗುಣಲಕ್ಷಣವು ಕಾರ್ಯಸಾಧ್ಯವಾಗಿದೆ. ಫೋಟೋಲಿಟಿಕ್ ಸ್ಥಿತಿಯಲ್ಲಿ ಕಾರ್ಬೊನಿಲ್ ಎನ್ ಪೈ ಸ್ಟಾರ್ ಪ್ರಚೋದನೆಯು ನಡೆಯುತ್ತದೆ. ಇದರ ಪರಿಣಾಮವಾಗಿ ಈ ಅಣುವಿನಿಂದ ಇಂಗಾಲದ ಮಾನಾಕ್ಸೈಡ್ನ 2 ಅಣುಗಳು ಕಳೆದು ಹೋಗುತ್ತವೆ. ಇದರ ಪರಿಣಾಮವಾಗಿ ಅಪೇಕ್ಷಿತ ಬೈಸೈಕ್ಲಿಕ್ ಹೆಪ್ಟಾ 2, 5D7 ರಚನೆಯಾಗುತ್ತದೆ. ಇದು ಈ ಅಣುವಾಗಿದೆ. ಇದು ಪಾಲಿಸ್ಟೈರೀನ್ ಮ್ಯಾಟ್ರಿಕ್ಸ್ನಲ್ಲಿ ಈ ಕಡಿಮೆ ತಾಪಮಾನದಲ್ಲಿ 192 ಡಿಗ್ರಿ ಕೆಲ್ವಿನ್ನಲ್ಲಿ ನಡೆಯುತ್ತಿದೆ. ಪಾಲಿಸ್ಟೈರೀನ್ ಮ್ಯಾಟ್ರಿಕ್ಸ್ನಲ್ಲಿ ಇದನ್ನು ಮಾಡಲು ಕಾರಣವೆಂದರೆ ಇದು ಸ್ವತಃ ಅಥವಾ ಅದೇ ಜಾತಿಯ ಮತ್ತೊಂದು ಅಣುವಿನೊಂದಿಗೆ ಪ್ರತಿಕ್ರಿಯಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು. ಆದ್ದರಿಂದ ಹೆಚ್ಚಿನ ದುರ್ಬಲಗೊಳಿಸುವ ಸ್ಥಿತಿ ಮತ್ತು ಕಡಿಮೆ ತಾಪಮಾನವನ್ನು ಪಾಲಿಸ್ಟೈರೀನ್ ಮ್ಯಾಟ್ರಿಕ್ಸ್ ಬಳಸಿ ಸಾಧಿಸಬಹುದು. ಒಮ್ಮೆ ಇದನ್ನು ಸ್ಪೆಕ್ಟ್ರೋಸ್ಕೋಪಿಕವಾಗಿ ನಿರೂಪಿಸಿದ ನಂತರ ಇದನ್ನು 2113 ಕೆಲ್ವಿನ್ಗೆ ಬೆಚ್ಚಗಾಗಿಸಲಾಗುತ್ತದೆ. ಇದು ಬೆಂಜೀನ್ ಅನ್ನು ನೀಡಲು ಈ ಅಣುವಿನಿಂದ ಇಂಗಾಲದ ಮಾನಾಕ್ಸೈಡ್ ಅನ್ನು ತೆಗೆದುಹಾಕುವ ಸ್ವಯಂಪ್ರೇರಿತ ವಿಭಜನೆಗೆ ಕಾರಣವಾಗುತ್ತದೆ. ಡೆಲ್ಟಾ ಜಿ ಸಕ್ರಿಯಗೊಳಿಸುವಿಕೆ ಇಂಗಾಲದ ಮಾನಾಕ್ಸೈಡ್ನ ಚೆಲೋಟ್ರೋಪಿಕ್ ನಷ್ಟಕ್ಕೆ ಸಕ್ರಿಯಗೊಳಿಸುವ ಉಚಿತ ಶಕ್ತಿಯು ಈ ಅಣುವು ಈ ವಿಭಜನೆಗೆ ಒಳಗಾಗಲು ಪ್ರತಿ ಮೋಲಿಗೆ ಸುಮಾರು 15 ರಿಂದ 16 ಕಿಲೋ ಕ್ಯಾಲರಿಗಳಷ್ಟಿರುತ್ತದೆ. ಈ ನಿರ್ದಿಷ್ಟ ಬ್ರಿಡ್ಜ್ಡ್ ಕಾರ್ಬೊನಿಲ್ ಉತ್ಪನ್ನದೊಂದಿಗೆ ಸಂಬಂಧಿಸಿರುವ ಈ ಕೋನದ ಒತ್ತಡದಿಂದಾಗಿ ಈ ಅಣುವು ಹೆಚ್ಚು ಒತ್ತಡಕ್ಕೊಳಗಾಗುತ್ತದೆ. ಇದು ತುಂಬಾ ಪ್ರತಿಕ್ರಿಯಾತ್ಮಕವಾಗಿರುವುದಕ್ಕೆ ಇದು ಒಂದು ಕಾರಣವಾಗಿದೆ. ಎರಡನೆಯ ಕಾರಣವೆಂದರೆ ಕಾರ್ಬನ್ ಮಾನಾಕ್ಸೈಡ್ನ ನಷ್ಟವು ಚೆಲೋಟ್ರೋಪಿಕ್ ರೀತಿಯಲ್ಲಿ ಸಂಯೋಜಿತ ರೀತಿಯಲ್ಲಿ ಬೆಂಜೀನ್ನಂತಹ ಸ್ಥಿರವಾದ ಆರೋಮ್ಯಾಟಿಕ್ ಸಂಯುಕ್ತದ ರಚನೆಗೆ ಕಾರಣವಾಗುತ್ತದೆ. ಅವು 2 ಪ್ರೇರಕ ಶಕ್ತಿಗಳಾಗಿವೆ. ಇದು ಈ ಪ್ರತಿಕ್ರಿಯಾತ್ಮಕ ಅಣುವನ್ನು ಬಹಳ ಪ್ರತಿಕ್ರಿಯಾತ್ಮಕ ಅಣುವನ್ನಾಗಿ ಮಾಡುತ್ತದೆ. ಇಂಗಾಲದ ಡೈಆಕ್ಸೈಡ್ನ ಚೆಲೋಟ್ರೋಪಿಕ್ ಹೊರಹಾಕುವಿಕೆಯು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸುಮಾರು 212 ಕೆಲ್ವಿನ್ ತಾಪಮಾನದಲ್ಲಿ ನಡೆಯುತ್ತಿದೆ. ಈ ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ಸಾವಯವ ಸಂಶ್ಲೇಷಣೆಯಲ್ಲಿ ಬಳಸಲಾಗಿದೆ ಮತ್ತು ಟೆಟ್ರಾಪೆನಿಲ್ ಸೈಕ್ಲೋಪೆಂಟಾಡಿನೋನ್ ಮತ್ತು ಡಿಪೆನಿಲ್ ಅಸಿಟಿಲೀನ್ ನಡುವಿನ ಡೀಲ್ ಬೆಸುಗೆ ಪ್ರತಿಕ್ರಿಯೆಯಿಂದ ಸಂಶ್ಲೇಷಿಸಲ್ಪಟ್ಟ ಹೆಕ್ಸಾಬೆಂಜೋ ಕೊರೊನ್ ಅಣುವಿನ ಸಂಶ್ಲೇಷಣೆಗೆ ಇದು ಒಂದು ಉದಾಹರಣೆಯಾಗಿದೆ. ಈ ಪ್ರತಿಕ್ರಿಯೆಯು ಅತಿ ಹೆಚ್ಚಿನ ತಾಪಮಾನದಲ್ಲಿ ನಡೆಯುತ್ತದೆ. ಸಾಮಾನ್ಯವಾಗಿ ರಿಫ್ಲೆಕ್ಸಿಂಗ್ ಡಿಪೆನಿಲ್ ಈಥರ್ನಲ್ಲಿ ಈ ಪ್ರತಿಕ್ರಿಯೆಗೆ ದ್ರಾವಕವಾಗಿ ಬಳಸಲಾಗುತ್ತದೆ. 4+2 ಸೈಕ್ಲೋಅಡಿಷನ್ ಉತ್ಪನ್ನವು ಈ ಹೆಕ್ಸಾಫಿನೈಲ್ ಅನ್ನು 2 ರಿಂದ 1 ಹೆಪ್ಟಾ ಬೈಸೈಕ್ಲಿಕ್ ಹೆಪ್ಟಾ 2 ಅನ್ನು ಬದಲಿಸುತ್ತದೆ. ಇದು ಎಂದಿನಂತೆ ಹಿಂದಿನ ಉದಾಹರಣೆಯಂತೆ ಈ ಉದಾಹರಣೆಯು ಪ್ರತಿಕ್ರಿಯೆಯ ಸ್ಥಿತಿಯಲ್ಲಿ ಅಸ್ಥಿರವಾಗಿದೆ. ಇದು ಸ್ವಯಂಪ್ರೇರಿತವಾಗಿ ಇಂಗಾಲದ ಮಾನಾಕ್ಸೈಡ್ ಅನ್ನು ತೆಗೆದುಹಾಕುತ್ತದೆ ಮತ್ತು ಹೆಕ್ಸಾಫೆನಿಲ್ ಬೆಂಜೀನ್ ಅನ್ನು ನೀಡುತ್ತದೆ. ಹೆಕ್ಸಾಫೆನಿಲ್ ಬೆಂಜೀನ್ ಒಂದು ಪೂರ್ವಸೂಚಕವಾಗಿದೆ. ಇದನ್ನು ಫೆರಿಕ್ ಕ್ಲೋರೈಡ್ ತಾಮ್ರದ ಟ್ರೈಪಲೇಟ್ಗಳ ಉಪಸ್ಥಿತಿಯಲ್ಲಿ ಆಕ್ಸಿಡೀಕರಣಗೊಳಿಸಬಹುದು. ಇದು ಕೊರೋನಿನ್ ವ್ಯುತ್ಪನ್ನವನ್ನು ನೀಡುತ್ತದೆ. ಇದು ಈ ನಿರ್ದಿಷ್ಟ ಬೆಂಜೋಕೊರೋನಿನ್ ವ್ಯುತ್ಪನ್ನವಾಗಿದೆ. ಇದನ್ನು ಈ ನಿರ್ದಿಷ್ಟ ರಚನೆಯಲ್ಲಿ ತೋರಿಸಲಾಗಿದೆ. ಈ ರೀತಿಯ ಅಣುಗಳು ಆಸಕ್ತಿದಾಯಕವಾಗಿವೆ ಏಕೆಂದರೆ ಅವು ಮೂಲಭೂತವಾಗಿ ಗ್ರ್ಯಾಫೀನ್ ಅಣುವಿನ ಒಂದು ಸಣ್ಣ ಭಾಗವಾಗಿದೆ. ಗ್ರ್ಯಾಫೀನ್ ಎಂಬುದು ಒಂದೇ ಒಂದು ಗ್ರ್ಯಾಫೈಟ್ ಹಾಳೆಯಷ್ಟೇ. ಆದ್ದರಿಂದ ಇದು ಮೂಲಭೂತವಾಗಿ ಗ್ರ್ಯಾಫೀನ್ಗಳನ್ನು ಅಧ್ಯಯನ ಮಾಡುವ ಮಾದರಿ ವ್ಯವಸ್ಥೆಯಾಗಿ ಪ್ರತಿನಿಧಿಸುತ್ತದೆ. ದೊಡ್ಡ ವ್ಯವಸ್ಥೆಗಳು ಸಹ ತಿಳಿದಿವೆ. ಗುರಿ ಅಣುವನ್ನು ತಲುಪಲು ಗುರಿ ಅಣು ಮತ್ತು ಅನುಗುಣವಾದ ಪೂರ್ವಗಾಮಿಗಳನ್ನು ಗುರುತಿಸಲು ಕಲ್ಪನೆಯನ್ನು ಬಳಸಬೇಕಾಗುತ್ತದೆ. ಈ ನಿರ್ದಿಷ್ಟ ಸಂದರ್ಭದಲ್ಲಿ ಟೆಟ್ರಾಪೆನಿಲ್ ಸೈಕ್ಲೋಪೆಂಟಾಡಿನೋನ್ ಆಗಿರುವ ಟೆಟ್ರಾಸೈಕ್ಲೋನ್ ಅನ್ನು ಡೈನ್ ಆಗಿ ಬಳಸಲಾಗುತ್ತದೆ ಮತ್ತು ಈ ಡಯಾಸಿಟಿಲೀನ್ ಅನ್ನು ಡೈನೋಫೈಲ್ ಆಗಿ ಬಳಸಲಾಗುತ್ತದೆ. ಈ ಟ್ರಿಪಲ್ ಬಾಂಡ್ನೊಂದಿಗೆ ಒಮ್ಮೆ ಡಬಲ್ ಡೈಲ್ಸ್ ಆಲ್ಡರ್ ಪ್ರತಿಕ್ರಿಯೆಯು ಈ ಟ್ರಿಪಲ್ ಬಾಂಡ್ನೊಂದಿಗೆ ಮತ್ತೊಂದು ಉತ್ಪನ್ನದ ರಚನೆಗೆ ಕಾರಣವಾಗುತ್ತದೆ. ಇದನ್ನು ಇಲ್ಲಿ ತೋರಿಸಲಾಗಿದೆ. ಉದಾಹರಣೆಗೆ, ಈ ತ್ರಿವಳಿ ಬಂಧದೊಂದಿಗಿನ ಆರಂಭಿಕ ಡೈಲ್ಸ್ ಆಲ್ಡರ್ ಪ್ರತಿಕ್ರಿಯೆಯು 2-2-1 ಬೈಸೈಕ್ಲಿಕ್ ಕೀಟೋನ್ ರಚನೆಗೆ ಕಾರಣವಾಗುತ್ತದೆ. ಇದು ಸ್ವಯಂಚಾಲಿತವಾಗಿ ಇಂಗಾಲದ ಮಾನಾಕ್ಸೈಡ್ ಹೊರಹಾಕುವಿಕೆಗೆ ಒಳಗಾಗುತ್ತದೆ ಮತ್ತು ಪೆಂಟಾಫಿನೈಲ್ ಬದಲಿ ಉತ್ಪನ್ನವನ್ನು ನೀಡುತ್ತದೆ. ಇದು ಇನ್ನೂ ತ್ರಿವಳಿ ಬಂಧವನ್ನು ಹೊಂದಿದೆ. ಸರಿ, ಈ ತ್ರಿವಳಿ ಬಂಧವು ಮತ್ತೆ ಸೈಕ್ಲೋಟೆಟ್ರಾಸೈಕ್ಲಿನ್ ಅಣುವಿನೊಂದಿಗೆ ಅದೇ ಪ್ರತಿಕ್ರಿಯೆಗೆ ಒಳಗಾಗುತ್ತದೆ. ಇದರ ಪರಿಣಾಮವಾಗಿ ಅನುಗುಣವಾದ ಸೇತುವೆಯ ಬೈಸೈಕ್ಲಿಕ್ ಮಧ್ಯಂತರ ರಚನೆಯಾಗುತ್ತದೆ. ಇದನ್ನು ಈ ಯೋಜನೆಯಲ್ಲಿ ತೋರಿಸಲಾಗಿಲ್ಲ. ಇದು ಈ ನಿರ್ದಿಷ್ಟ ಉತ್ಪನ್ನವನ್ನು ನೀಡಲು ಸ್ವಯಂಪ್ರೇರಿತವಾಗಿ ಕಾರ್ಬನ್ ಮಾನಾಕ್ಸೈಡ್ ಹೊರಹಾಕುವಿಕೆಗೆ ಒಳಗಾಗುತ್ತದೆ. ಈ ಉತ್ಪನ್ನವನ್ನು ಈ ನಿರ್ದಿಷ್ಟ ಉತ್ಪನ್ನಕ್ಕೆ ಆಕ್ಸಿಡೀಕರಣವಾಗಿ ಆವರ್ತಿಸಬಹುದು. ಇದು ಗ್ರ್ಯಾಫೀನ್ಗಾಗಿ ದೊಡ್ಡ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಮಾದರಿ ವ್ಯವಸ್ಥೆಗಳ ಸಂಶ್ಲೇಷಣೆಯಾಗಿದೆ. ಇದು ಗ್ರ್ಯಾಫೀನ್ ಮಾದರಿ ವ್ಯವಸ್ಥೆಯ ಅಂತಹ ಒಂದು ತುಣುಕು. ಇದನ್ನು ಇಲ್ಲಿ ಪ್ರತಿನಿಧಿಸಲಾಗಿದೆ. ಕೇವಲ ಅನುಕೂಲಕ್ಕಾಗಿ ಕೆಂಪು ಬಣ್ಣದಲ್ಲಿ ಮಬ್ಬಾಗಿರುವ ಡೈನೋಫೈಲ್ ಅಣುವು ಮೂಲತಃ ಇದು ತ್ರಿವಳಿ ಬಂಧವಾಗಿತ್ತು ಮತ್ತು ಇದು ತ್ರಿವಳಿ ಬಂಧವೂ ಆಗಿತ್ತು ಎಂಬುದು ಸ್ಪಷ್ಟವಾಗಿದೆ. ಕಪ್ಪು ಭಾಗವು ಮೂಲಭೂತವಾಗಿ ಟೆಟ್ರಾಸೈಕ್ಲಿನ್ ಘಟಕದಿಂದ ಬರುತ್ತದೆ, ಆದರೆ ಕೆಂಪು ಭಾಗವು ಇಲ್ಲಿ ತೋರಿಸಿರುವ ಡಯಾಸಿಟಿಲೀನ್ ಅಣುವಿನಿಂದ ಬರುತ್ತದೆ.
ಆದ್ದರಿಂದ ಈ ನಿರ್ದಿಷ್ಟ ಅಣುವಿನಿಂದ ಈ ನಿರ್ದಿಷ್ಟ ಅಣುವನ್ನು ತಲುಪಲು ಎಲ್ಲಾ ಫಿನೈಲ್ ಆರ್ಥೋ ಸ್ಥಾನಗಳ ಆಕ್ಸಿಡೇಟಿವ್ ಸೈಕ್ಲೈಸೇಷನ್ ಅನ್ನು ನಿರ್ವಹಿಸಬೇಕಾಗುತ್ತದೆ. ಇದು ಪೂರ್ವಗಾಮಿಯಾಗಿದೆ. ಆ ಯೋಜನೆಯನ್ನು ಇಲ್ಲಿ ತೋರಿಸಲಾಗಿಲ್ಲ, ಆದರೆ ಫೆರಿಕ್ ಕ್ಲೋರೈಡ್, ಕಾಪರ್ ಟ್ರೈಫ್ಲೇಟ್ ಮುಂತಾದ ಆಕ್ಸಿಡೆಂಟ್ಗಳನ್ನು ಬಳಸಿಕೊಂಡು ಆಕ್ಸಿಡೇಟಿವ್ ಸೈಕ್ಲೈಸೇಷನ್ಗಳನ್ನು ಪರಿಣಾಮಕಾರಿಯಾಗಿ ನಡೆಸಲಾಗುತ್ತದೆ. ಇದೇ ರೀತಿಯ ರಸಾಯನಶಾಸ್ತ್ರದ ಮತ್ತೊಂದು ವಿಲಕ್ಷಣ ಉದಾಹರಣೆ ಇಲ್ಲಿದೆ. ಟೆಟ್ರಾಸೈಕ್ಲೋನ್ ಈ ಟ್ರೈಅಸಿಟೈಲೀನ್ ಅಣುವಿನೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಟ್ರೈಅಸಿಟೈಲೀನ್ ಅಣುವು ಮೂಲಭೂತವಾಗಿ ಈ ನಿರ್ದಿಷ್ಟ ಅಣುವಿಗೆ ಅನುಗುಣವಾದ ಪೂರ್ವಗಾಮಿಗೆ ಅಗತ್ಯವಾದ ಪ್ರತಿ ಫಿನೈಲ್ ಬದಲಿ ಉತ್ಪನ್ನವನ್ನು ಉತ್ಪಾದಿಸುತ್ತದೆ. ಸರಿ, ಇದು ನ್ಯೂಕ್ಲಿಯೋಫಿಲಿಕ್ ಅಲ್ಲದ ದ್ರಾವಕವಾದ ಕಾರ್ಬನ್ ಡೈಸಲ್ಫೈಡ್ನಲ್ಲಿ ತಾಮ್ರದ ಟ್ರೈಫ್ಲೇಟ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನು ಬಳಸಿಕೊಂಡು ಆಕ್ಸಿಡೀಕರಣಗೊಳ್ಳುತ್ತದೆ. ಸುಮಾರು 90% ಇಳುವರಿಯಲ್ಲಿ ಈ ಅಣುವನ್ನು ಉತ್ಪಾದಿಸಲಾಗುತ್ತದೆ. ತೃತೀಯ ಬ್ಯೂಟೈಲ್ ಗುಂಪುಗಳನ್ನು ಮೂಲಭೂತವಾಗಿ ಸಂಯೋಜಿಸಲಾಗಿದೆ, ಏಕೆಂದರೆ ಈ ಅಣುವು ಎಲ್ಲಾ ಸಾವಯವ ದ್ರಾವಕಗಳಲ್ಲಿ ಹೆಚ್ಚು ಕರಗುವುದಿಲ್ಲ, ಏಕೆಂದರೆ ಇದು ಸಮತಟ್ಟಾದ ಅಣುವಾಗಿದೆ. ಪೈ ಸ್ಟ್ಯಾಕಿಂಗ್ ಕಳಪೆ ಕರಗುವಿಕೆಗೆ ಕಾರಣವಾಗುತ್ತದೆ, ಆದರೆ ತೃತೀಯ ಬ್ಯೂಟೈಲ್ ಗುಂಪನ್ನು ಅಣುವಿನ ಪರಿಧಿಯಲ್ಲಿ ಇರಿಸಿದಾಗ ಈ ನಿರ್ದಿಷ್ಟ ಅಣುವಿನ ಕರಗುವಿಕೆಯು ಹೆಚ್ಚಾಗುತ್ತದೆ. ಆರಂಭಿಕ ವಸ್ತುವಿನಲ್ಲಿ ತೃತೀಯ ಬ್ಯೂಟೈಲ್ ಪರ್ಯಾಯವನ್ನು ಮಾಡುವ ಮೂಲಕ ಈ ಅಣುವಿನ ದ್ರಾವಣ ಹಂತದ ಗುಣಲಕ್ಷಣವು ಸುಲಭವಾಗುತ್ತದೆ. ಇದನ್ನು ಸೂಪರ್ ಟ್ರೈಫಿನಿಲೀನ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಟ್ರೈಫಿನಿಲೀನ್ ಅಣುವಿನಂತೆ ಕಾಣುತ್ತದೆ. ಇದನ್ನು ಇಲ್ಲಿ ಕೆಳಭಾಗದಲ್ಲಿ ತೋರಿಸಲಾಗಿದೆ. ಇದು ಟ್ರೈಫೆನಿಲಿನ್ ಆಗಿದೆ, ಇದು ಸೂಪರ್ ಟ್ರೈಫೆನಿಲಿನ್ ಆಗಿದೆ. ಇದನ್ನು ಈ ನಿರ್ದಿಷ್ಟ ರಚನೆಯು ಪ್ರತಿನಿಧಿಸುತ್ತದೆ. ಅದೇ ಸೈಕ್ಲೋಅಡ್ಡಿಷನ್ ಪ್ರತಿಕ್ರಿಯೆಯ ಮತ್ತೊಂದು ಉದಾಹರಣೆ ಇಲ್ಲಿದೆ. ಈ ನಿರ್ದಿಷ್ಟ ನಿದರ್ಶನದಲ್ಲಿ ನೀವು ಇಲ್ಲಿ ಹೊಂದಿರುವ ಪೈ ಚೌಕಟ್ಟಿಗೆ ಸಂಬಂಧಿಸಿದಂತೆ ರಚನೆಯನ್ನು ಸಮತಟ್ಟಾಗಿರದಂತೆ ಮಾಡಲು 7 ಸದಸ್ಯರ ಉಂಗುರವನ್ನು ರಚನೆಯಲ್ಲಿ ಅಳವಡಿಸಲಾಗಿದೆ. ಈ ನಿರ್ದಿಷ್ಟ ಬ್ರೋಮೋ ಸಂಯುಕ್ತವನ್ನು ತೆಗೆದುಕೊಳ್ಳುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಈಥರ್ನಲ್ಲಿನ ತೃತೀಯ ಬ್ಯೂಟಾಕ್ಸೈಡ್ನ ಮೂಲಭೂತ ಪರಿಸ್ಥಿತಿಗಳಲ್ಲಿ ಈ ಬ್ರೋಮೋ ಸಂಯುಕ್ತವು ಆಲ್ಫಾ ಬೀಟಾ ಎಲಿಮಿನೇಷನ್ ಪ್ರಕ್ರಿಯೆಗೆ ಒಳಗಾಗುತ್ತದೆ. ಇದು ಅನುಗುಣವಾದ ಆವರ್ತಕ ಅಸಿಟಿಲೀನ್ ಅನ್ನು ನೀಡುತ್ತದೆ. ಇದು ಹೆಚ್ಚು ಪ್ರತಿಕ್ರಿಯಾತ್ಮಕ ಅಣುವಾಗಿದೆ. ಆವರ್ತಕ ಅಸಿಟಿಲೀನ್ ಟೆಟ್ರಾಸೈಕ್ಲೋನ್ನೊಂದಿಗೆ ಡೀಲ್ ಬೆಸುಗೆ ಪ್ರತಿಕ್ರಿಯೆಗೆ ಒಳಗಾಗುತ್ತದೆ. ಇದನ್ನು ಈ ಅಣುವನ್ನು ನೀಡಲು ಮೆಥಾಕ್ಸಿ ಗುಂಪುಗಳೊಂದಿಗೆ ಬದಲಿಸಲಾಗುತ್ತದೆ. ಇದನ್ನು ಈಗ ಡೈಕ್ಲೋರೋಮೀಥೇನ್ನಲ್ಲಿ BBr3 ಬಳಸಿ ಡಿಮೆಥೈಲೇಟ್ ಮಾಡಲಾಗಿದೆ. ಇದು ಸುಮಾರು 89% ಇಳುವರಿಯನ್ನು ನೀಡುತ್ತದೆ. ನಂತರ ಮುಕ್ತ ಹೈಡ್ರಾಕ್ಸಿ ಅಥವಾ ಮುಕ್ತ ಫೀನಾಲಿಕ್ ಗುಂಪುಗಳನ್ನು ಈಗ ಹೆಕ್ಸೈಲ್ ಬ್ರೋಮೈಡ್, ಸಾಮಾನ್ಯ ಹೆಕ್ಸೈಲ್ ಬ್ರೋಮೈಡ್ ಮತ್ತು ಪೊಟ್ಯಾಸಿಯಂ ಕಾರ್ಬೋನೇಟ್ ಅನ್ನು ಬಳಸಿಕೊಂಡು ಅನುಗುಣವಾದ ಹೆಕ್ಸೈಲ್ ಉತ್ಪನ್ನವನ್ನು ನೀಡುತ್ತದೆ. ಹೆಕ್ಸಿಲ್ ಉತ್ಪನ್ನವನ್ನು ಮೂಲಭೂತವಾಗಿ ಹೆಚ್ಚು ಕರಗುವಂತೆ ಮಾಡಲು ತಯಾರಿಸಲಾಗುತ್ತದೆ. ಇದು ಈ ನಿರ್ದಿಷ್ಟ ನಿದರ್ಶನದಲ್ಲಿ ಮೆಥಾಕ್ಸಿ ಉತ್ಪನ್ನಕ್ಕೆ ಹೋಲಿಸಿದರೆ ಹೆಚ್ಚು ಕರಗುತ್ತದೆ. ನೈಟ್ರೋ ಮೀಥೇನ್ ರೀತಿಯ ದ್ರಾವಕದಲ್ಲಿ ಫೆರಿಕ್ ಕ್ಲೋರೈಡ್ ಅನ್ನು ಬಳಸಿಕೊಂಡು ಆಕ್ಸಿಡೇಟಿವ್ ಸೈಕ್ಲೈಸೇಷನ್ ಅನ್ನು ಬಳಸುವ ನಂತರದ ಸೈಕ್ಲೈಸೇಷನ್ CH2 ನೊಂದಿಗೆ ಈ ರೀತಿಯ ಸಂಪೂರ್ಣ ಸಂಯೋಜಿತ ವ್ಯವಸ್ಥೆಯ ರಚನೆಗೆ ಕಾರಣವಾಗುತ್ತದೆ. ಇದು ಈ ನಿರ್ದಿಷ್ಟ ಸಂದರ್ಭದಲ್ಲಿ 7 ಮೆಂಬರ್ ರಿಂಗ್ಗೆ ಕಾರಣವಾಗುತ್ತದೆ. ಆದ್ದರಿಂದ ಇದು ಗ್ರಾಫೀನ್ ರೀತಿಯ ಅಣುವಿನ ಸಮತಲೀಯವಲ್ಲದ ಆವೃತ್ತಿಯಾಗಿದ್ದು, ಇಲ್ಲಿ ಉಲ್ಲೇಖಿಸಲಾದ ಸ್ಯಾಚುರೇಟೆಡ್ ಕಾರ್ಬನ್ನಿಂದಾಗಿ ಈ ನಿರ್ದಿಷ್ಟ ಸ್ಥಳದಲ್ಲಿ ಸಂಯೋಗವು ಮುರಿದುಹೋಗುತ್ತದೆ. ಪೆರಿಸೈಕ್ಲಿಕ್ ಮಾರ್ಗದ ಮೂಲಕ ಮುಂದುವರಿಯುತ್ತಿರುವ ದ್ಯುತಿರಾಸಾಯನಿಕ ಡಿಕಾರ್ಬೋನೈಸೇಷನ್ನ ಮೊದಲ ಉದಾಹರಣೆಯನ್ನು ಎನ್.ಜೆ. ಟುರೋ ತೋರಿಸಿದ್ದಾರೆ. ಸಾಮಾನ್ಯವಾಗಿ ದ್ಯುತಿರಾಸಾಯನಿಕ ಡಿಕಾರ್ಬೊನೈಸೇಷನ್ ಪ್ರತಿಕ್ರಿಯೆಗಳು ಡಿರಾಡಿಕಲ್ ಮಧ್ಯಂತರದ ಮೂಲಕ ಮುಂದುವರಿಯುತ್ತವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಆಲ್ಫಾ ವಿಘಟನೆಗೆ ಒಳಗಾಗುತ್ತದೆ. ಇದರ ಪರಿಣಾಮವಾಗಿ ಇಲ್ಲಿ ಆಮೂಲಾಗ್ರ ಪ್ರಭೇದಗಳು ರೂಪುಗೊಳ್ಳುತ್ತವೆ. ಇಲ್ಲಿ ನಂತರದ ಆಲ್ಫಾ ವಿಘಟನೆಯು ಆಮೂಲಾಗ್ರ ಪ್ರಭೇದದ ರಚನೆಗೆ ಕಾರಣವಾಗುತ್ತದೆ. ಇದರ ಪರಿಣಾಮವಾಗಿ ಡಿರಾಡಿಕಲ್ ರೀತಿಯ ಪ್ರಭೇದವು ರೂಪುಗೊಳ್ಳುತ್ತದೆ. ಆದಾಗ್ಯೂ ಈ 2 ಡಯಾಸ್ಟೀರಿಯೋಮೆರಿಕ್ ಕೀಟೋನ್ಗಳ ಸಂದರ್ಭದಲ್ಲಿ ಕಂಡುಬರುವ ಹೆಚ್ಚಿನ ಡಯಾಸ್ಟೀರಿಯೋ ಆಯ್ಕೆಯು ಲೇಖಕರು ಒಂದು ಸಂಯೋಜಿತ ಕಾರ್ಯವಿಧಾನವನ್ನು ಪ್ರಸ್ತಾಪಿಸಲು ಪ್ರೇರೇಪಿಸಿತು. ಅಕ್ಷದ ಸಮ್ಮಿತೀಯ ಮತ್ತು ಸಿಗ್ಮಾ ಸಮ್ಮಿತೀಯ ಎಂದರೆ ಮೂಲಭೂತವಾಗಿ ಇದು ಸಂಭವಿಸುವ ಒಂದು ರೇಖೀಯ ರೀತಿಯ ಚೆಲೋಟ್ರೋಪಿಕ್ ಪ್ರತಿಕ್ರಿಯೆಯಾಗಿದೆ ಮತ್ತು ಇದು ಒಂದು ರೇಖಾತ್ಮಕವಲ್ಲದ ರೀತಿಯ ಸಿಗ್ಮಾಟ್ರೋಪಿಕ್ ಪ್ರತಿಕ್ರಿಯೆಯಾಗಿದೆ. ಇದು ನಡೆಯುತ್ತಿರುವ ಚೆಲೋಟ್ರೋಪಿಕ್ ಪ್ರತಿಕ್ರಿಯೆಯಾಗಿದೆ. ಸಿಗ್ಮಾ ಸಮ್ಮಿತೀಯ ಮತ್ತು ಅಕ್ಷ ಸಮ್ಮಿತೀಯವು ಅನುಕ್ರಮವಾಗಿ ರೇಖೀಯ ಚೆಲೋಟ್ರೋಪಿಕ್ ಮತ್ತು ರೇಖಾತ್ಮಕವಲ್ಲದ ಚೆಲೋಟ್ರೋಪಿಕ್ಗೆ ಮತ್ತೊಂದು ನಾಮಕರಣವಾಗಿದೆ. ನೀಡಲಾದ ಸಂಖ್ಯೆಗಳು ಮೂಲಭೂತವಾಗಿ ರೂಪುಗೊಂಡ ಉತ್ಪನ್ನದ ಮೋಲ್ನ ಭಾಗವಾಗಿದೆ. ಸಿಸ್ ಐಸೋಮರ್ ಫಲವತ್ತಾದಾಗ ಇದು ಪ್ರಧಾನವಾಗಿ ಟ್ರಾನ್ಸ್ ಐಸೋಮರ್ ಅನ್ನು ಪ್ರಮುಖ ಉತ್ಪನ್ನವಾಗಿ ನೀಡುತ್ತದೆ. ಆದರೆ ಸಿಸ್ ಟ್ರಾನ್ಸ್ ಐಸೋಮರ್ ಫಲವತ್ತಾದಾಗ ಟ್ರಾನ್ಸ್ ಡೈಮೀಥೈಲ್ ಐಸೋಮರ್ ಮೂಲಭೂತವಾಗಿ ಸಿಸ್ ಟ್ರಾನ್ಸ್ ಮತ್ತು ಟ್ರಾನ್ಸ್ ಐಸೋಮರ್ ಅನ್ನು ಬಹುತೇಕ ಸಮಾನ ಪ್ರಮಾಣದಲ್ಲಿ ನೀಡುತ್ತದೆ, ಆದರೆ ಸಿಸ್ ಉತ್ಪನ್ನವು ಬಹಳ ಕಡಿಮೆ ಪ್ರಮಾಣದಲ್ಲಿ ರೂಪುಗೊಳ್ಳುತ್ತದೆ. ಆದ್ದರಿಂದ ಡಯಾಸ್ಟಿರಿಯೋಮೆರಿಕಲ್ ಸಂಬಂಧಿತ ಆರಂಭಿಕ ವಸ್ತು ಕೀಟೋನ್ಗಳಲ್ಲಿ ಕಂಡುಬರುವ ಡಯಾಸ್ಟಿರಿಯೋ ಆಯ್ಕೆಯು
ಈ ರೀತಿಯ ಡಿಕಾರ್ಬೊನೈಸೇಷನ್ ಪ್ರತಿಕ್ರಿಯೆಗೆ ಪೆರಿಸೈಕ್ಲಿಕ್ ಮಾರ್ಗವನ್ನು ಪ್ರಸ್ತಾಪಿಸಲು ಕಾರಣವಾಗಿದೆ. ಈಗ ನಾವು ಇಂಗಾಲದ ಮಾನಾಕ್ಸೈಡ್ ನಿರ್ಮೂಲನೆಯನ್ನು ಪರಿಗಣಿಸುವವರೆಗೆ ಇಂಗಾಲದ ಡೈಆಕ್ಸೈಡ್ ನಿರ್ಮೂಲನೆಯ ಕೆಲವು ಪ್ರತಿಕ್ರಿಯೆಗಳನ್ನು ಸಹ ಪರಿಗಣಿಸೋಣ. ಡೈಸ್ ಆಲ್ಡರ್ ಪ್ರತಿಕ್ರಿಯೆಯಲ್ಲಿ ರೂಪುಗೊಳ್ಳುತ್ತಿರುವ ಸೇತುವೆಯ ಇಂಗಾಲದ ಡೈಆಕ್ಸೈಡ್ ರೀತಿಯ ಪೂರ್ವಗಾಮಿಯನ್ನು ನೀವು ಹೊಂದಿರುವಾಗ ಕಾರ್ಬನ್ ಡೈಆಕ್ಸೈಡ್ ಹೊರಹಾಕುವಿಕೆ ಸಂಭವಿಸುತ್ತದೆ. ಆಲ್ಫಾ ಪೈರೋನ್ನ ಡೈಸ್ ಆಲ್ಡರ್ ಪ್ರತಿಕ್ರಿಯೆಯು ಒಂದು ಉತ್ತಮ ಉದಾಹರಣೆಯಾಗಿದೆ. ಉದಾಹರಣೆಗೆ, ಆಲ್ಫಾ ಪೈರೋನನ್ನು ಬಿಸ್ ಟ್ರೈಮೆಥೈಲ್ ಟಿನ್ ಅಸಿಟಿಲೀನ್ ವ್ಯುತ್ಪನ್ನದೊಂದಿಗೆ ಪ್ರತಿಕ್ರಿಯಿಸಿದಾಗ ದ್ರಾವಕವಾಗಿ ರಿಫ್ಲೆಕ್ಸಿಂಗ್ ಬ್ರೋಮೊಬೆಂಜೀನ್ನಲ್ಲಿ ಅನುಗುಣವಾದ ಆರ್ಥೋ ಬದಲಿ ಡಿ ಟಿನ್ ವ್ಯುತ್ಪನ್ನವು ಉತ್ತಮ ಇಳುವರಿಯಲ್ಲಿ ರೂಪುಗೊಳ್ಳುತ್ತದೆ. ಈಗ ಈ ಪ್ರತಿಕ್ರಿಯೆಯು 4+2 ಸೈಕ್ಲೋಅಡ್ಡಿಷನ್ ಪ್ರತಿಕ್ರಿಯೆಯ ಮೂಲಕ ಮುಂದುವರಿಯುತ್ತದೆ. ಇದರ ಪರಿಣಾಮವಾಗಿ ನಿರ್ಬಂಧಿತ ವರ್ತುಲ ವ್ಯವಸ್ಥೆಯ ರಚನೆಯಾಗುತ್ತದೆ, ಅಲ್ಲಿ ಸಿವ2 ಬೈಸಿಕಲ್ ವ್ಯವಸ್ಥೆಯಲ್ಲಿ ಸೇತುವೆಯನ್ನು ರೂಪಿಸುತ್ತಿದೆ. ಇದು ಚೆಲೋಟ್ರೋಪಿಕ್ ಇಂಗಾಲವಲ್ಲ, ಇಂಗಾಲದಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ಜೋಡಿಸಲಾಗಿಲ್ಲ ಎಂಬ ಸರಳ ಕಾರಣಕ್ಕಾಗಿ ಈ ಅಣುವಿನಿಂದ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕುವುದು ಚೆಲೋಟ್ರೋಪಿಕ್ ಪ್ರಕ್ರಿಯೆಯಲ್ಲ. ಈ ಅಥವಾ ಈ ಆಮ್ಲಜನಕದ 2 ಕಾರ್ಬನ್ಗಳಿಗೆ 1 ಕಾರ್ಬನ್ ಅನ್ನು 2 ಕಾರ್ಬನ್ಗಳಿಗೆ ಜೋಡಿಸಲಾಗಿಲ್ಲ. ನೆನಪಿಡಿ, ಚೆಲೋಟ್ರೋಪಿಕ್ ಪ್ರತಿಕ್ರಿಯೆಯ ಸಂದರ್ಭದಲ್ಲಿ ವ್ಯಾಖ್ಯಾನದ ಪ್ರಕಾರ ಹೆಟೆರೋಆಟಮ್ ಅಥವಾ ಇಂಗಾಲದ ಪರಮಾಣುವನ್ನು ಏಕಕಾಲದಲ್ಲಿ 2 ಪರಮಾಣುಗಳಿಗೆ ಜೋಡಿಸಬೇಕಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ ಇಂಗಾಲವನ್ನು ಇಲ್ಲಿ ಇಂಗಾಲದ ಬಂಧದಿಂದ ಏಕಕಾಲದಲ್ಲಿ ಈ 2 ಕಾರ್ಬನ್ಗಳಿಗೆ ಜೋಡಿಸಿದ್ದರೆ ಅದು ಚೆಲೋಟ್ರೋಪಿಕ್ ಪ್ರಕ್ರಿಯೆಯಾಗಿರುತ್ತಿತ್ತು. ಆದ್ದರಿಂದ ಇದು ಚೆಲೋಟ್ರೋಪಿಕ್ ಪ್ರಕ್ರಿಯೆಯಲ್ಲ. ಅದೇನೇ ಇದ್ದರೂ ಇದು ಬಹಳ ಆಸಕ್ತಿದಾಯಕ ಮತ್ತು ಸಂಘಟಿತವಾದ ಕಾರ್ಯವಿಧಾನವಾಗಿದೆ. ಇದು ರೆಟ್ರೋ ಸೈಕ್ಲೋಅಡ್ಡಿಷನ್ ರೀತಿಯ ಪ್ರತಿಕ್ರಿಯೆಯಾಗಿರಬಹುದು. ಇದನ್ನು ಇಲ್ಲಿ ನಡೆಸಲಾಗುತ್ತದೆ. ಆರ್ಥೋ ಡಿಸಬ್ಸ್ಟಿಟ್ಯೂಟೆಡ್ ಉತ್ಪನ್ನವನ್ನು ಉತ್ಪಾದಿಸಲು ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆಯೊಂದಿಗೆ ಇದನ್ನು ರೆಟ್ರೋ ಡೀಲ್ ಬೆಸುಗೆ ಪ್ರತಿಕ್ರಿಯೆ ಎಂದು ಪರಿಗಣಿಸಬಹುದು. ಈ ಟ್ರೈಅಸಿಟೈಲೀನ್ ಅನ್ನು ತೆಗೆದುಕೊಂಡು ಆಲ್ಫಾ ಪೈರೋನ್ನೊಂದಿಗೆ ಪ್ರತಿಕ್ರಿಯೆಯನ್ನು ಮಾಡುವ ಮೂಲಕ ಈ ರೀತಿಯ ಅಲಂಕಾರಿಕ ಅಣುಗಳನ್ನು ತಯಾರಿಸಲು ಇದು ಸಂಶ್ಲೇಷಿತವಾಗಿ ಉಪಯುಕ್ತವಾಗಿದೆ. ಆರಂಭದಲ್ಲಿ ರೂಪುಗೊಂಡ ಉತ್ಪನ್ನವು ಈ ನಿರ್ದಿಷ್ಟ ಉತ್ಪನ್ನವಾಗಿದೆ. ಇದು ಆರೊಮ್ಯಾಟಿಕ್ ಸಬ್ಸ್ಟ್ರೇಟ್ ಅನ್ನು ನೀಡಲು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಹಾಕುತ್ತದೆ. ವ್ಯವಸ್ಥೆಯಲ್ಲಿ ಇರುವ ಇತರ 2 ಅಸಿಟಿಲೀನ್ಗಳು ಸಹ ಇದೇ ರೀತಿಯ ಪ್ರತಿಕ್ರಿಯೆಗೆ ಒಳಗಾಗುತ್ತವೆ. 3ರಲ್ಲಿ ಆರೊಮ್ಯಾಟಿಕ್ ರಿಂಗ್ ಅನ್ನು ಅನುಲೇಟ್ ಮಾಡುವ ಮೂಲಕ 3 ಅಸಿಟಿಲೀನ್ ಬದಲಿಗೆ ಈ ನಿರ್ದಿಷ್ಟ ಪ್ರತಿಕ್ರಿಯೆಯಲ್ಲಿ ಆರೊಮ್ಯಾಟಿಕ್ ಬೆಂಜೀನ್ ಘಟಕಗಳಿಂದ ಉಂಗುರಗಳನ್ನು ಅನುಲೇಟ್ ಮಾಡಲಾಗುತ್ತದೆ. ಇದು ಬಹಳ ಆಸಕ್ತಿದಾಯಕ ಪ್ರತಿಕ್ರಿಯೆಯಾಗಿದೆ. ನಾನು ಇಲ್ಲಿ ಉಲ್ಲೇಖಿಸಬೇಕು ಎಂದು ನಾನು ಭಾವಿಸಿದೆ. ಈಗ ನೈಟ್ರಿಕ್ ಆಕ್ಸೈಡ್ನ ಚೆಲೋಟ್ರೋಪಿಕ್ ಟ್ರ್ಯಾಪಿಂಗ್ ಅನ್ನು ಇಲ್ಲಿ ಕರೆಯಲಾಗುತ್ತದೆ. ಆದಾಗ್ಯೂ ಇದರ ಸರಣಿ ರಾಸಾಯನಿಕ ಅಂಶಗಳನ್ನು ಇಲ್ಲಿ ಬಹಿರಂಗಪಡಿಸಲಾಗಿಲ್ಲ. ಇದು ಅತ್ಯಂತ ಉಪಯುಕ್ತವಾದ ಪ್ರತಿಕ್ರಿಯೆಯಾಗಿದೆ. ಮೊದಲು ಪ್ರತಿಕ್ರಿಯೆಯನ್ನು ಪರಿಗಣಿಸೋಣ. ಆಲ್ಫಾ ಆಲ್ಫಾ ಬೀಟಾ ಬೀಟಾ ಡಿಸ್ಬ್ಸ್ಟಿಟ್ಯೂಟೆಡ್ ಕ್ಷಮಿಸಿ ಆಲ್ಫಾ ಪ್ರೈಮ್ ಟೆಟ್ರಾ ಸಬ್ಸ್ಟಿಟ್ಯೂಟೆಡ್ ಕೀಟೋನ್ ಆಗಿರುವ ಕೀಟೋನ್ ಅನ್ನು ಫೋಟೋಲೈಸ್ ಮಾಡಲಾಗಿದೆ. ಇದು ಚೆಲೋಟ್ರೋಪಿಕ್ ಕಾರ್ಬನ್ ಮಾನಾಕ್ಸೈಡ್ ನಿರ್ಮೂಲನೆಗೆ ಅಥವಾ ಹಂತ ಹಂತವಾಗಿ ಕಾರ್ಬನ್ ಮಾನಾಕ್ಸೈಡ್ ನಿರ್ಮೂಲನೆಗೆ ಒಳಗಾಗಬಹುದು. ನಮಗೇನು ಗೊತ್ತಿಲ್ಲ. ದ್ಯುತಿರಾಸಾಯನಿಕ ಪರಿಸ್ಥಿತಿಗಳಲ್ಲಿ ಈ ಮಧ್ಯಂತರವನ್ನು ನೀಡಲು ಇಂಗಾಲದ ಮಾನಾಕ್ಸೈಡ್ ಅನ್ನು ತೆಗೆದುಹಾಕಲಾಗುತ್ತದೆ. ಇಲ್ಲಿ ಮುಖ್ಯವಾದುದು ಏನೆಂದರೆ ನೋನ ಚೆಲೋಟ್ರೋಪಿಕ್ ಬಲೆಗೆ ಬೀಳುವಿಕೆಯಾಗಿದೆ. ಅನುಗುಣವಾದ ನೈಟ್ರೈಲ್ ನೈಟ್ರಾಕ್ಸಿ ರಾಡಿಕಲ್ ಅನ್ನು ಉತ್ಪಾದಿಸಲು ನೈಟ್ರಿಕ್ ಆಕ್ಸೈಡ್ ಈ ಡೈನಿಂದ ಚೆಲೋಟ್ರೋಪಿಕ್ ಆಗಿ ಸಿಕ್ಕಿಬೀಳುತ್ತದೆ. ನೈಟ್ರಾಕ್ಸಿ ರಾಡಿಕಲ್ ಸಾಕಷ್ಟು ಸ್ಥಿರವಾದ ಸಂಯುಕ್ತವಾಗಿದೆ ಮತ್ತು ಅದು ಮೂಲಭೂತವಾಗಿ ಸೋಡಿಯಂ ಉಪ್ಪಿನ ರೂಪದಲ್ಲಿದೆ. ಆರ್ ಗುಂಪು ಕಾರ್ಬಾಕ್ಸಿಲಿಕ್ ಆಮ್ಲದ ಗುಂಪಾಗಿದೆ. ಈ ನೈಟ್ರಾಕ್ಸಿ ರಾಡಿಕಲ್ನ ಸೋಡಿಯಂ ಲವಣವು ನೀರಿನಲ್ಲಿ ಕರಗುತ್ತದೆ ಮತ್ತು ಆದ್ದರಿಂದ ಇದನ್ನು ಜೈವಿಕ ಮಾದರಿಗಳ ಕಾಂತೀಯ ಅನುರಣನ ಚಿತ್ರಣದಲ್ಲಿ ಬಳಸಲಾಗುತ್ತದೆ. ಆದ್ದರಿಂದ ಒಟ್ಟಾರೆಯಾಗಿ ಇದು ಬಹುಶಃ ಚೆಲೋಟ್ರೋಪಿಕ್ ಅಥವಾ ಚೆಲೋಟ್ರೋಪಿಕ್ ಅಲ್ಲದ ಪ್ರಕ್ರಿಯೆಯಾಗಿದೆ. ನಾವು ಇಲ್ಲಿ ಈ ನಿರ್ದಿಷ್ಟ ಪ್ರತಿಕ್ರಿಯೆಯ ಬಗ್ಗೆ ಗಂಭೀರವಾಗಿಲ್ಲ. ಆದಾಗ್ಯೂ ಉತ್ಪತ್ತಿಯಾಗುವ ಮಧ್ಯಂತರವು ನೈಟ್ರಾಕ್ಸಿ ರಾಡಿಕಲ್ ಅನ್ನು ನೀಡಲು ನಿಂದ ಚೆಲೋಟ್ರೋಪಿಕ್ ಆಗಿ ಸಿಕ್ಕಿಬೀಳುತ್ತದೆ. NMR ಅನ್ನು ತಂತ್ರವಾಗಿ ಬಳಸಿಕೊಂಡು ಚಿತ್ರಣದ ಉದ್ದೇಶಕ್ಕಾಗಿ ಜೈವಿಕ ವ್ಯವಸ್ಥೆಗಳಲ್ಲಿ ನೈಟ್ರಾಕ್ಸಿ ರಾಡಿಕಲ್ ಉಪಯುಕ್ತವಾಗಿದೆ. ನಾವು ಗುಂಪು ವರ್ಗಾವಣೆ ಪ್ರತಿಕ್ರಿಯೆಗೆ ಹೋಗೋಣ. ಗುಂಪು ವರ್ಗಾವಣೆ ಪ್ರತಿಕ್ರಿಯೆಯ ವ್ಯಾಖ್ಯಾನವೆಂದರೆ ಗುಂಪುಗಳು ಅಥವಾ ಪರಮಾಣುಗಳನ್ನು ಒಂದು ಅಣುವಿನಿಂದ ಮತ್ತೊಂದು ಅಣುವಿಗೆ ಆವರ್ತಕ ಪರಿವರ್ತನೆಯ ಸ್ಥಿತಿಯನ್ನು ಒಳಗೊಂಡಿರುವ ಸಂಘಟಿತ ರೀತಿಯಲ್ಲಿ ವರ್ಗಾಯಿಸುವುದನ್ನು ಗುಂಪು ವರ್ಗಾವಣೆ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ. ಗುಂಪು ವರ್ಗಾವಣೆ ಪ್ರತಿಕ್ರಿಯೆಯ ಅತ್ಯಂತ ಸರಳವಾದದ್ದು ಹೈಡ್ರೋಜನ್ ವರ್ಗಾವಣೆ ಪ್ರತಿಕ್ರಿಯೆಯಾಗಿದೆ. ನೀವು ಈ ಉದಾಹರಣೆಯನ್ನು ತೆಗೆದುಕೊಂಡರೆ ಇಲ್ಲಿ ಉಲ್ಲೇಖಿಸಲಾದ 2 ಹೈಡ್ರೋಜನ್ಗಳನ್ನು ಅದನ್ನು ಸಂಯೋಜಿಸುವ ರೀತಿಯಲ್ಲಿ ಈ ಒಲೆಫಿನ್ಗೆ ವರ್ಗಾಯಿಸಲಾಗುತ್ತದೆ. ಆದ್ದರಿಂದ 2 ಹೈಡ್ರೋಜನ್ಗಳು ಉತ್ಪನ್ನದಲ್ಲಿ ಪರಸ್ಪರ ಸಂಬಂಧಿಸಿದಂತೆ ಆದ್ದರಿಂದ ಒಟ್ಟಾರೆಯಾಗಿ ನೀವು ಪ್ರಕ್ರಿಯೆಯನ್ನು ನೋಡಿದರೆ ಈ 2 ಪೈ ಎಲೆಕ್ಟ್ರಾನ್ಗಳು ಇದರಲ್ಲಿ ತೊಡಗಿಕೊಂಡಿವೆ, ಏಕೆಂದರೆ ಅದು ಸ್ಯಾಚುರೇಟೆಡ್ ಆಗುತ್ತದೆ. CH ಬಂಧದ 2 ಸಿಗ್ಮಾ ಎಲೆಕ್ಟ್ರಾನ್ಗಳು CH ಬಂಧಗಳ ಇತರ 2 ಸಿಗ್ಮಾ ಎಲೆಕ್ಟ್ರಾನ್ಗಳು ಸಹ ಒಳಗೊಂಡಿರುತ್ತವೆ. ಇದು ಒಟ್ಟಾರೆಯಾಗಿ 6 ಎಲೆಕ್ಟ್ರಾನ್ ವ್ಯವಸ್ಥೆಯಾಗಿದೆ. ಇದು ಉಷ್ಣ ಸ್ಥಿತಿಯಲ್ಲಿ 6 ಎಲೆಕ್ಟ್ರಾನ್ ವ್ಯವಸ್ಥೆಯನ್ನು ಒಳಗೊಂಡ 6 ಸದಸ್ಯರ ಆವರ್ತಕ ಪರಿವರ್ತನೆಯ ಸ್ಥಿತಿಯಾಗಿದೆ. ಆದ್ದರಿಂದ ಇದನ್ನು ಸುಪ್ರಾಫೇಷಿಯಲ್ ರೀತಿಯಲ್ಲಿ ಅನುಮತಿಸಬೇಕು.
ಒಟ್ಟಾರೆಯಾಗಿ ಆರಂಭಿಕ ವಸ್ತುವಿನಿಂದ ಈ ಒಲೆಫಿನ್ಗೆ ಸಿಸ್ ಹೈಡ್ರೋಜನ್ ವರ್ಗಾವಣೆಯಿಂದ ಹೈಡ್ರೋಜನ್ ವರ್ಗಾವಣೆಯ ಆಯ್ಕೆ ನಿಯಮ ಅಥವಾ ವುಡ್ವರ್ಡ್ ಹಾಫ್ಮನ್ ನಿಯಮವನ್ನು 2 ಪೈ ಸುಪ್ರಾಫೇಶಿಯಲ್ 2 ಪೈ 2 ಸಿಗ್ಮಾ ಸುಪ್ರಾಫೇಶಿಯಲ್ ಮತ್ತು 2 ಸಿಗ್ಮಾ ಸುಪ್ರಾಫೇಶಿಯಲ್ ಎಂದು ಪರಿಗಣಿಸಲಾಗುತ್ತದೆ. 2 ಪೈ ಇಲ್ಲಿ ಈ ಒಲೆಫಿನ್ ನಿಂದ ಬರುತ್ತದೆ. ಈ 2 ಸಿಗ್ಮಾ ಒಂದು ಸಿ ಎಚ್ ಬಂಧದಿಂದ ಬರುತ್ತದೆ, ಇತರ 2 ಸಿಗ್ಮಾ ಇತರ ಸಿ ಎಚ್ ಬಂಧದಿಂದ ಬರುತ್ತದೆ. ಆದ್ದರಿಂದ ಇದು 6 ಎಲೆಕ್ಟ್ರಾನ್ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಒಂದು ಆವರ್ತಕ ಪರಿವರ್ತನೆಯಾಗಿದೆ. ಈಗ ಹೈಡ್ರೋಜನ್ನ 1,4 ಸೇರ್ಪಡೆಯು ಈಗ 8 ಎಲೆಕ್ಟ್ರಾನ್ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. 2 ಸಿಗ್ಮಾ ಮತ್ತು 2 ಸಿಗ್ಮಾ 4 ಎಲೆಕ್ಟ್ರಾನ್ಗಳಲ್ಲಿ 2 ಮತ್ತು ಈ ಬ್ಯೂಟಾಡಿನ್ 4 ಪೈ ಎಲೆಕ್ಟ್ರಾನ್ಗಳು ಒಟ್ಟಾರೆ 8 ಎಲೆಕ್ಟ್ರಾನ್ ವ್ಯವಸ್ಥೆಯು ಬಾಹ್ಯ ಸ್ಥಿತಿಯಲ್ಲಿ ಸಮ್ಮಿತಿಯನ್ನು ನಿಷೇಧಿಸಲಾಗಿದೆ. ಆದ್ದರಿಂದ ಈ ನಿರ್ದಿಷ್ಟ ಒಲೆಫಿನ್ ರಚನೆಗೆ ಕಾರಣವಾಗುವ 2,4 ಹೈಡ್ರೋಜನ್ಗಳ ವರ್ಗಾವಣೆಯು ನಿಷೇಧಿತ ಪ್ರಕ್ರಿಯೆಯಾಗಿದೆ ಮತ್ತು ಅದು ನಡೆಯುವುದಿಲ್ಲ. ಈ ಪ್ರತಿಕ್ರಿಯೆಯಲ್ಲಿ ಏನಾಗುತ್ತದೆ ಎಂದರೆ ಹೈಡ್ರೋಜನ್ ಅನ್ನು ವಿನೈಲ್ ಉತ್ಪನ್ನವನ್ನು ಉತ್ಪಾದಿಸುವ ಡಬಲ್ ಬಾಂಡ್ಗೆ ವರ್ಗಾಯಿಸಲಾಗುತ್ತದೆ. ವಿನೈಲ್ ವ್ಯುತ್ಪನ್ನವು ಆಲ್ಕೈನ್ ಅನ್ನು ಉತ್ಪಾದಿಸಲು ಹೈಡ್ರೋಜನ್ ವರ್ಗಾವಣೆ ಪ್ರತಿಕ್ರಿಯೆಗೆ ಒಳಗಾಗಬಹುದು. ಆದರೆ ಈ ಸ್ಥಾನದಾದ್ಯಂತ 2 ಹೈಡ್ರೋಜನ್ಗಳ 1,4 ಸೇರ್ಪಡೆಯಿಂದ ಒಲೆಫಿನ್ ಅಲ್ಲ ಮತ್ತು ಪೈ ವ್ಯವಸ್ಥೆಯ ಮರುಸಂಘಟನೆಯೊಂದಿಗೆ ಈ ಸ್ಥಾನವು ಈ ಒಲೆಫಿನ್ ಅನ್ನು ನೀಡುವುದಿಲ್ಲ. ಹೈಡ್ರೋಜನ್ ವರ್ಗಾವಣೆ ಪ್ರತಿಕ್ರಿಯೆಗಳ ಅತ್ಯಂತ ಪ್ರಸಿದ್ಧ ಉದಾಹರಣೆಗಳೆಂದರೆ ಡೈಮೈಡ್, ಇದು ಈ ಅಣುವಾಗಿದೆ. ಮರ್ಕ್ಯುರಿಕ್ ಆಕ್ಸೈಡ್ ರೀತಿಯ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನು ಬಳಸಿಕೊಂಡು ಹೈಡ್ರಾಜಿನ್ನ ಆಕ್ಸಿಡೀಕರಣದಿಂದ ಈ ಡೈಮೈಡ್ ಅನ್ನು ಉತ್ಪಾದಿಸಬಹುದು. MnO 2 ಅಥವಾ ಮರ್ಕ್ಯುರಿಕ್ ಆಕ್ಸೈಡ್ ರೀತಿಯ ಆಕ್ಸಿಡೈಸಿಂಗ್ ಏಜೆಂಟ್ ಹೈಡ್ರಾಜಿನ್ ಅನ್ನು ಡೈಮೈಡ್ಗೆ ಆಕ್ಸಿಡೀಕರಿಸುತ್ತದೆ. ಡೈಮೈಡ್ 2 ಹೈಡ್ರೋಜನ್ಗಳನ್ನು ಒಲೆಫಿನ್ಗೆ ವರ್ಗಾಯಿಸಬಹುದು. ಇದರ ಪರಿಣಾಮವಾಗಿ ಸಾರಜನಕದ ಬಿಡುಗಡೆ ಮತ್ತು ಅನುಗುಣವಾದ ಹೈಡ್ರೋಜನೀಕರಿಸಿದ ಉತ್ಪನ್ನವು ರೂಪುಗೊಳ್ಳುತ್ತದೆ. ಇದು ವರ್ಗಾವಣೆ ಹೈಡ್ರೋಜನೀಕರಣ ಪ್ರತಿಕ್ರಿಯೆಯ ಒಂದು ಉದಾಹರಣೆಯಾಗಿದೆ. ಈಗ ನೀವು ಸಿಸ್ ಒಲಿಫಿನ್ ಅನ್ನು ತೆಗೆದುಕೊಂಡರೆ ಮತ್ತು ಡ್ಯೂಟೀರಿಯಂ ಬಳಸಿ ಡೈಮೈಡ್ ಅನ್ನು ಲೇಬಲ್ ಮಾಡಿದರೆ ಎಂಬ ಅರ್ಥದಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸ್ಟೀರಿಯೋಸೆಲೆಕ್ಟಿವ್ ಆಗಿದೆ. ನಂತರ ಹೈಡ್ರೋಜನ್ ವರ್ಗಾವಣೆಯ ಸಮಯದಲ್ಲಿ ಅನುಗುಣವಾದ ಎರಿಥ್ರೋಯಿಸೋಮರ್ ಅಥವಾ ಮೆಸೋಯಿಸೋಮರ್ ರೂಪುಗೊಳ್ಳುತ್ತದೆ, ಏಕೆಂದರೆ ಡ್ಯೂಟೀರಿಯಂ ವರ್ಗಾವಣೆಯು ಸಿನ್ ರೀತಿಯಲ್ಲಿ ನಡೆಯುತ್ತದೆ. ಆದ್ದರಿಂದ 2 ಉನ್ನತ ಡ್ಯೂಟೀರಿಯಂನ ಸಿನ್ ಸೇರ್ಪಡೆಯು ಸಿಸ್ ಸಂಯುಕ್ತದಿಂದ ಅನುಗುಣವಾದ ಮೆಸೋಯಿಸೋಮರ್ ಅಥವಾ ಎರಿಥ್ರೋಯಿಸೋಮರ್ ಅನ್ನು ಉತ್ಪಾದಿಸುತ್ತಿದೆ. ಟ್ರಾನ್ಸ್ ಸಂಯುಕ್ತದೊಂದಿಗೆ ನಡೆಸಿದಾಗ ಅದೇ ಪ್ರತಿಕ್ರಿಯೆಯು ಸಹಜವಾಗಿ ಡಿಎಲ್ ಮಿಶ್ರಣ ಅಥವಾ ಟ್ರಯೋಸೋಮರ್ ಸಾರಜನಕದ ಬಿಡುಗಡೆಯೊಂದಿಗೆ ರೂಪುಗೊಳ್ಳುತ್ತದೆ. ಆದ್ದರಿಂದ ಈ ಪ್ರತಿಕ್ರಿಯೆಗಳು ಮುಂದುವರಿಯುವವರೆಗೆ ಪ್ರತಿಕ್ರಿಯೆಗಳು ಸ್ವಭಾವದಲ್ಲಿ ಹೆಚ್ಚು ಸ್ಟೀರಿಯೋಸೆಲೆಕ್ಟಿವ್ ಆಗಿರುತ್ತವೆ. ಆದ್ದರಿಂದ ಅವು ಬಹುಶಃ 6 ಸದಸ್ಯರ ಆವರ್ತಕ ಪರಿವರ್ತನೆಯ ಸ್ಥಿತಿಯ ಮೂಲಕ ಮುಂದುವರಿಯುತ್ತಿವೆ. ಇದು ಡೈಮೈಡ್ನಿಂದ ವರ್ಗಾಯಿಸಲ್ಪಡುತ್ತದೆ. ಇದು ಡ್ಯೂಟೆರೋ ಬದಲಿ ಡೈಮೈಡ್ ಆಗಿದೆ. ಇದು ಮೆಸೋ ಅಥವಾ ಡಿಲ್ ಅನ್ನು ಸ್ಟೀರಿಯೋಸೆಲೆಕ್ಟಿವ್ ರೀತಿಯಲ್ಲಿ ನೀಡುತ್ತದೆ. ಅಸಿಟಿಲೀನ್ನೊಂದಿಗೆ ಪ್ರತಿಕ್ರಿಯೆಯನ್ನು ನಡೆಸಿದಾಗ ಅದು ಸಿಸ್ ಒಲೆಫಿನ್ ಅನ್ನು ಉತ್ಪಾದಿಸುತ್ತದೆ. ಡೈಫಿನೈಲ್ ಅಸಿಟಿಲೀನಿಂದ ಉತ್ಪತ್ತಿಯಾಗುವ ಸಿಸ್ ಸ್ಟೈಲ್ಬೀನ್ ಮತ್ತೆ 2 ಹೈಡ್ರೋಜನ್ಗಳ ಸಿಸ್ ಸೇರ್ಪಡೆಯನ್ನು ಸೂಚಿಸುತ್ತದೆ. ಬಹುಶಃ 6 ಎಲೆಕ್ಟ್ರಾನ್ಗಳನ್ನು ಒಳಗೊಂಡ ಕೇಂದ್ರೀಕೃತ ಹೈಡ್ರೋಜನ್ ವರ್ಗಾವಣೆ ಕ್ರಿಯೆಯ ಮೂಲಕ ನಡೆಯುತ್ತದೆ. ಪ್ರತಿಕ್ರಿಯೆಯು ಹೆಚ್ಚು ಡಯಾಸ್ಟೀರಿಯೋಸೆಲೆಕ್ಟಿವ್ ಆಗಿದೆ. ನೀವು ಈ ಅಣುವನ್ನು ನೋಡಿದರೆ ಇದು ಡಯಾಸಿಡ್ ಅಥವಾ ಡೈಕಾರ್ಬಾಕ್ಸಿಲಿಕ್ ಆಮ್ಲವಲ್ಲದೆ ಬೇರೇನೂ ಅಲ್ಲ. ಪೊಟ್ಯಾಸಿಯಂ ಉಪ್ಪನ್ನು ಇಲ್ಲಿ ನೀಡಲಾಗಿದೆ. ಇದನ್ನು ಅಸಿಟಿಕ್ ಆಮ್ಲದೊಂದಿಗೆ ಬಿಸಿ ಮಾಡಿದಾಗ ಡಿಕೈಮೈಡ್ ಡಿಕಾರ್ಬೊಕ್ಸಿಲೇಷನ್ ಪ್ರತಿಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ. ಈ ನಿರ್ದಿಷ್ಟ ಘಟ್ಟದಲ್ಲಿ ಡೈಮೈಡ್ ಇನ್ ಸಿಟು ಉತ್ಪತ್ತಿಯಾಗುತ್ತದೆ. ಇನ್ ಸಿಟು ಉತ್ಪತ್ತಿಯಾಗುವ ಡೈಮೈಡ್ ಎಲೆಕ್ಟ್ರಾನ್ ಸಮೃದ್ಧ ಡಬಲ್ ಬಾಂಡ್ ಅನ್ನು ಹೈಡ್ರೋಜನೀಕರಿಸುತ್ತದೆ ಮತ್ತು ಎಲೆಕ್ಟ್ರಾನ್ ಕಳಪೆ ಡಬಲ್ ಬಾಂಡ್ ಅನ್ನು ಹೈಡ್ರೋಜನೀಕರಿಸುವುದಿಲ್ಲ. ಆದ್ದರಿಂದ ಇಲ್ಲಿ ಈ ಡಬಲ್ ಬಾಂಡ್ಗೆ ಹೋಲಿಸಿದರೆ ರಿಮೋಟ್ ಡಬಲ್ ಬಾಂಡ್ನ ಕೆಮೊಸೆಲೆಕ್ಟಿವ್ ಭಾಗಶಃ ಹೈಡ್ರೋಜನೀಕರಣವನ್ನು ನೀಡುತ್ತದೆ. ಕಾರ್ಬೊನಿಲ್ ಕ್ರಿಯಾತ್ಮಕ ಗುಂಪು ಮತ್ತು ಎಪಾಕ್ಸೈಡ್ ಕ್ರಿಯಾತ್ಮಕ ಗುಂಪುಗಳಂತಹ ಕಡಿಮೆ ಮಾಡಬಹುದಾದ ಕ್ರಿಯಾತ್ಮಕ ಗುಂಪುಗಳು ಈ ಅಣುವಿನಲ್ಲಿ ಹಾಗೆ ಇವೆ ಎಂಬುದನ್ನು ದಯವಿಟ್ಟು ನೆನಪಿನಲ್ಲಿಡಿ. ಆದ್ದರಿಂದ ಪ್ರತಿಕ್ರಿಯೆಯು ಎಲೆಕ್ಟ್ರಾನ್ ಕೊರತೆಯ ಡಬಲ್ ಬಾಂಡ್ ಮತ್ತು ಎಲೆಕ್ಟ್ರಾನ್ ಸಮೃದ್ಧ ಡಬಲ್ ಬಾಂಡ್ ನಡುವಿನ ಪ್ರತಿಕ್ರಿಯಾತ್ಮಕತೆಯ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಹೆಮೋಸೆಲೆಕ್ಟಿವ್ ಮಾತ್ರವಲ್ಲ. ಇದು ಪ್ರತಿಕ್ರಿಯೆಯ ಸಮಯದಲ್ಲಿ ಹಾಗೆ ಉಳಿದಿರುವ ಕಾರ್ಬೊನಿಲ್ ಕ್ರಿಯಾತ್ಮಕ ಗುಂಪು ಮತ್ತು ಎಪಾಕ್ಸೈಡ್ ಕ್ರಿಯಾತ್ಮಕ ಗುಂಪನ್ನು ಸಹ ಪ್ರತ್ಯೇಕಿಸುತ್ತದೆ. ಈ ನಿರ್ದಿಷ್ಟ ಲ್ಯಾಕ್ಟೋನ್ ಟ್ರೈ ಸಬ್ಸ್ಟಿಟ್ಯೂಟೆಡ್ ಡಬಲ್ ಬಾಂಡ್ ಮತ್ತು ಡಿಸ್ಟಿಟ್ಯೂಟೆಡ್ ಡಬಲ್ ಬಾಂಡ್ ಅನ್ನು ಹೊಂದಿದೆ. ಈ ನಿರ್ದಿಷ್ಟ ಒಲೆಫಿನ್ ಅನ್ನು ನೀಡಲು ಡೈಮೈಡ್ ಅಣುವಿನಿಂದ ಬದಲಾದ ಡಬಲ್ ಬಾಂಡ್ ಅನ್ನು ಕೀಮೋಸೆಲೆಕ್ಟಿವ್ ಆಗಿ ಕಡಿಮೆ ಮಾಡಲಾಗುತ್ತದೆ. ಮತ್ತೆ ಈ ನಿರ್ದಿಷ್ಟ ಪ್ರತಿಕ್ರಿಯೆಯ ಸಮಯದಲ್ಲಿ ಲ್ಯಾಕ್ಟೋನ್ ಉಂಗುರವು ಹಾಗೇ ಉಳಿಯುತ್ತದೆ. 9-10 ಡೈಹೈಡ್ರೋ ನಾಫ್ಥಲೀನ್ ಸಿಸ್ 9 ಡೈಹೈಡ್ರೋ ನಾಫ್ಥಲೀನ್ ಒಳಗೊಂಡ ವರ್ಗಾವಣೆ ಹೈಡ್ರೋಜನೀಕರಣ ಪ್ರತಿಕ್ರಿಯೆಯ ಉದಾಹರಣೆ ಇಲ್ಲಿದೆ. ಸೈಕ್ಲೋಹೆಕ್ಸೇನ್ ಮತ್ತು ನಾಫ್ಥಲೀನ್ ಅನ್ನು ಉತ್ಪಾದಿಸಲು 2 ಹೈಡ್ರೋಜನ್ಗಳನ್ನು ಸೈಕ್ಲೋಹೆಕ್ಸೀನ್ಗೆ ವರ್ಗಾಯಿಸಬಹುದು. ತೋರಿಸಲಾಗಿರುವ ಈ 2 ರೀತಿಯ ಪ್ರತಿಕ್ರಿಯೆಗಳ ಪ್ರೇರಕ ಶಕ್ತಿಯು ಬಹುಶಃ ಹೈಡ್ರೋಜನ್ ಅನ್ನು ಒಲೆಫಿನ್ಗೆ ವರ್ಗಾಯಿಸುವುದರಿಂದ ಪಡೆಯುವ ಸುಗಂಧವಾಗಿದೆ. ಇದು ಈಗ ಸ್ಯಾಚುರೇಟೆಡ್ ಸಂಯುಕ್ತವಾಗಿ ಕಡಿಮೆಯಾಗಿದೆ. ಆದ್ದರಿಂದ ಪ್ರತಿಕ್ರಿಯೆಯ ಸಮಯದಲ್ಲಿ ಡೈಹೈಡ್ರೋ ಆರೊಮ್ಯಾಟಿಕ್ ಉತ್ಪನ್ನವು ಆರೊಮ್ಯಾಟಿಸ್ ಆಗಿರಬಹುದು ಮತ್ತು ಇದು ಈ ನಿರ್ದಿಷ್ಟ ಪ್ರತಿಕ್ರಿಯೆಗೆ ಪ್ರೇರಕ ಶಕ್ತಿಯಾಗಿರಬಹುದು. ಕೊನೆಯದಾಗಿ ಹೈಡ್ರೋಜನ್ ವರ್ಗಾವಣೆಯ ಒಂದು ವಿಲಕ್ಷಣ ಉದಾಹರಣೆಯನ್ನು ಪರಿಗಣಿಸೋಣ. ಇದು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ವರ್ಗಾವಣೆ ಪ್ರತಿಕ್ರಿಯೆಯಾಗಿದೆ.
ಈ ಅಣುವು ಮೂಲಭೂತವಾಗಿ ಬಹಳ ನಿರ್ಬಂಧಿತ ಜ್ಯಾಮಿತಿಯಾಗಿದೆ. ಈ ಡಬಲ್ ಬಾಂಡ್ ಮತ್ತು ಈ 2 ಹೈಡ್ರೋಜನ್ಗಳು ಮೂಲಭೂತವಾಗಿ ಪರಸ್ಪರ ಹತ್ತಿರದಲ್ಲಿವೆ ಎಂದು ನೀವು ಇಲ್ಲಿ ನೋಡಬಹುದು. ಮತ್ತು ಅದು ಈ 2 ಹೈಡ್ರೋಜನ್ಗಳನ್ನು ಡಬಲ್ ಬಾಂಡ್ಗೆ ವರ್ಗಾಯಿಸುವ ಪ್ರೇರಕ ಶಕ್ತಿಯಾಗಿದ್ದು, ಡಬಲ್ ಬಾಂಡ್ನ ಸ್ಯಾಚುರೇಶನ್ಗೆ ಕಾರಣವಾಗುತ್ತದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಈ ನಿರ್ದಿಷ್ಟ ರಿಂಗ್ನ ಆರೋಮ್ಯಾಟಿಸಿಯನ್ನು ಪಡೆಯಲಾಗುತ್ತದೆ. ಸರಿ, ಇದು ಜರ್ಮನಿಯ ಪ್ರಿನ್ಸ್ಪಾಕ್ ಗುಂಪಿನ ಪ್ರಿನ್ಸ್ಪಾಕ್ನಿಂದ ಪಗೋಡೇನ್ ರೀತಿಯ ಅಣುವಿನ ಸಂಶ್ಲೇಷಣೆಯ ಸಮಯದಲ್ಲಿ ತನಿಖೆಗೊಳಗಾದ ಪ್ರತಿಕ್ರಿಯೆಯಾಗಿದೆ. ಮತ್ತು ಇದು ನಾವು ಇಲ್ಲಿ ನೋಡಿದ ಇಂಟ್ರಾಮಾಲಿಕ್ಯುಲರ್ ಚೆಲೋಟ್ರೋಪಿಕ್ ಹೈಡ್ರೋಜನ್ ವರ್ಗಾವಣೆ ಪ್ರತಿಕ್ರಿಯೆಯ ಒಂದು ಉದಾಹರಣೆಯಾಗಿದೆ. ಸರಿ, ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು ನೋಡಿದ್ದು ಆವರ್ತಕ ಡಯಾಜಿನ್ ಅಣುಗಳಿಂದ ಸಾರಜನಕವನ್ನು ತೆಗೆದುಹಾಕುವುದು. ಇದನ್ನು ಪ್ರಕೃತಿಯಲ್ಲಿ ಹೆಚ್ಚು ಸ್ಟೀರಿಯೋ ಸೆಲೆಕ್ಟಿವ್ ಎಂದು ಪರಿಗಣಿಸಲಾಗಿದೆ. ನಾವು ಅದರ ಉದಾಹರಣೆಗಳನ್ನು ನೋಡಿದ್ದೇವೆ. ಕಾರ್ಬನ್ ಮಾನಾಕ್ಸೈಡ್ನ ಕಿಲೋಟ್ರೋಪಿಕ್ ಎಲಿಮಿನೇಷನ್ ಅನ್ನು ನಾವು ಸಾವಯವ ಸಂಶ್ಲೇಷಣೆಯ ದೃಷ್ಟಿಕೋನದಿಂದ ಕಾರ್ಬನ್ ಮಾನಾಕ್ಸೈಡ್ ಎಲಿಮಿನೇಷನ್ ಅನ್ನು ನೋಡುತ್ತೇವೆ ಮತ್ತು ನೋಡುತ್ತೇವೆ, ವಿಶೇಷವಾಗಿ ದೊಡ್ಡ ಪಾಲಿಸೈಕ್ಲಿಕ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಣುಗಳನ್ನು ಸಂಶ್ಲೇಷಿಸುತ್ತೇವೆ. ಇವು ಗ್ರ್ಯಾಫೀನ್ ಪ್ರಕಾರದ ಅಣುವಿನ ಮಾದರಿ ವ್ಯವಸ್ಥೆಗಳಾಗಿವೆ. ಅಂತಿಮವಾಗಿ ನಾವು